ಒಂದು ಕಾಲದಲ್ಲಿ ನಾವೇನೂ ಅಲ್ಲ ಅಂದ್ಕೋತೀವಿ, ಕೆಲವೊಂದು ವಿಷಯದ ಬಗ್ಗೆ ನಾವು ದುಃಖ ಪಡ್ತಿರ್ತೀವಿ. ಆದರೆ ದೇವರು ಒಂದು ಸಾರಿ ನಮ್ಮ ಕಡೆ ತಿರುಗಿ ನೋಡಿದ್ರೆ ಸಾಕು ಅನ್ನೋಷ್ಟು ಸಂತೋಷ ಕೊಡ್ತಾನೆ. ಅದೇ ಜೀವನ ಮಗಳೇ. ನಿಮ್ಮ ಮಾತು 100ಕ್ಕೆ 100 ಸತ್ಯ ಅಮ್ಮೋರೆ. ಶ್ರಾವಣಿ ಮೇಡಮ್ ಅವರು ಮಿನಿಸ್ಟ್ರ್ ಮಗಳು. ನನ್ನ ತಮ್ಮ ಮಿನಿಸ್ಟ್ರ್ ಮನೇಲಿ ಕೆಲಸ ಮಾಡ್ತಿದ್ದಿದ್ದು ಹುಡುಗ. ಶ್ರಾವಣಿ ಮೇಡಮ್ ಅವರು ನಮ್ಮನೆ ಸೊಸೆಯಾಗಿ ಬರ್ತಾರೆ ಅಂತ ನಾವು ಯಾರೂ ಅಂದ್ಕೊಂಡಿದ್ದಿಲ್ಲ. ಅವ್ರು ಬರೀ ನಮ್ಮ ಮನೆಗೆ ಬರೋದಲ್ಲ, ನಮ್ಮ ಹೃದಯಕ್ಕೆ ಬಲಗಾಲಿಟ್ಟು ಬಂದರು. ಈಗ ನಮ್ಮ ಮನೇಲಿ ಇದ್ಕೊಂಡು ಎಲೆಕ್ಷನ್ಗೆ ನಿಂತಿದ್ದಾರೆ. ನಾಳೆ ದಿನ ಅವರು MLA. ಇದನ್ನೆಲ್ಲ ನಮ್ಮ ಕೈಲಿ ನಂಬೋಕೆ ಆಗ್ತಿಲ್ಲ. ನಂಬಲೇಬೇಕಾಗಿರೋದು ಇನ್ನೊಂದು ವಿಷಯ ಇದೆ. ನಾವೆಲ್ಲರೂ ಸೇರಿ ಮೇಡಮ್ ಅವ್ರಿಗೊಂದು ಗಿಫ್ಟ್ ತಂದಿದ್ದೀವಿ. ಗಿಫ್ಟಾ? ಹೌದು ಮೇಡಮ್, ನಿಮಗೋಸ್ಕರ ಸೀರೆ ತಂದಿದ್ದೀವಿ ಮೇಡಮ್. ಹಾಗೆ ಇನ್ನೊಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ. ಯಾರು ಗೆಸ್ ಮಾಡ್ತೀರಾ? ಹೇಳಿ, ಏನು ತಂದಿರ್ಬೋದು? ಆಗಲ್ಲ, ಹೇಳ್ಬಿಡವ. ಉಷಾ, ವಿದ್ಯಾಮಂತ್ರಿ ಶ್ರಾವಣಿ ಮೇಡಮ್ಗೆ, ವಿದ್ಯಾಮಂತ್ರಿ ಶ್ರಾವಣಿ ಮೇಡಮ್ಗೆ, ವಿದ್ಯಾಮಂತ್ರಿ ಶ್ರಾವಣಿ ಮೇಡಮ್ಗೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದು. ನೀವು ಮೊದಲು ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದಿದ್ದೀವಿ ಅಂದಾಗ ನಾನು ಏನು ಮಾಡ್ತಿರೋ ಅಂತ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ. ಈ ಪ್ರೀತಿ ಮುಂದೆ ನಾನು ಏನು ಹೇಳಿದ್ರು ಕಮ್ಮಿನೇ. ತುಂಬ ಚೆನ್ನಾಗಿದೆ. ನೀವೆಲ್ಲರೂ ನಮ್ಮ ಶ್ರಾವಣಿ ಗೆದ್ದುಬಿಟ್ಟಿದ್ದಾಳೆ ಅನ್ನೋ ನಂಬಿಕೆಯಲ್ಲಿದ್ದೀರಾ. ಆ ನಂಬಿಕೆನ ಉಳಿಸ್ಕೊಳ್ಳೋ ಶಕ್ತಿ ಆ ದೇವ್ರು ಇವಳು ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ.